ಚರಿತ್ರೆಯನ್ನು ಕೇಳ್ತಾ ಬರ್ತಾ ಇದ್ದೇವೆ. ಮಹಾತ್ಮರ ಚರಿತ್ರೆಯಲ್ಲಿ ಅನಂತ ಘಟನೆಗಳನ್ನು ನಾವೆಲ್ಲ ನೋಡ್ತಾ ಬರ್ತಾ ಇದ್ದೇವೆ. ಮನುಷ್ಯನಿಗೆ ಹುಟ್ಟು ಭಾಳ ಮಹತ್ವವಲ್ಲ. ಎಲ್ಲರೂ ಒಂದು ದಿನ ಹುಟ್ಟಿರ್ತಾರೆ, ಹುಟ್ಟಿದ್ದು ಒಂದು ದಿನ ಸಾಯ್ತಾ ಇದೆ. ಕಾಣುವುದೆಲ್ಲ ಒಂದಿನ ಕಾಣಲಾರದ ಹಾಗೆ ಆಗ್ತಾ ಇದೆ ಈ ಜಗತ್ತಿನಲ್ಲಿ. ಯಾವುದು ಕಾಣಿಸ್ತಾ ಇದೆಯಲ್ಲ ಅದು ಒಂದು ದಿನ ಕಾಣದಂತೆ ಆಗ್ತಾ ಇದೆ. ಅದಕ್ಕೆ ಸಾವು ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಹಾಗೆ ಹುಟ್ಟು ಸಾವು ಪ್ರತಿಯೊಬ್ಬರಿಗೂ ಇರ್ತದೆ, ಪ್ರತಿಯೊಂದು ವಸ್ತುವಿಗೂ ಇರ್ತದೆ. ಆದರೆ ಆ ಹುಟ್ಟ ಮತ್ತು ಸಾವಿನ ಮಧ್ಯದಲ್ಲಿ ಏನು ಬದುಕು ಅನ್ನುವಂಥ ಒಂದು ಪುಸ್ತಕ ಇರ್ತದಲ್ಲ, ಅದಕ್ಕೆ ಬಹಳ ಬೆಲೆ ಇರ್ತದೆ. ಸಾವಿರ ವರ್ಷಗಳ ಹಿಂದೆ ಆಗಿ ಹೋದ ಬುದ್ಧ ನಮಗೆ ನೆನಪಾಗ್ತಾನೆ. ಕ್ರಿಸ್ತ ನೆನಪಾಗ್ತಾನೆ, ಮೊಹಮ್ಮದರು ನೆನಪಾಗ್ತಾರೆ, ಸಾಕ್ರಟೀಸ್, ಪ್ಲೇಟೋ, ಲಾಂಜಿನಸ್, ಹಿಪೋಕ್ರೆಟಸ್, ಬಹಳ ದೊಡ್ಡವರೆಲ್ಲ ನಮಗೆ ನೆನಪಾಕ್ತಾರೆ. ಅವರು ಹುಟ್ಟ್ಯಾರ, ಸತ್ತಾರ, ಆದರೂ ನಮ್ಮ ಮಧ್ಯದಲ್ಲಿ ಅದಾರ. ಯಾಕೆ ಅದಾರ ಅಂತ ಕೇಳಿದ್ರೆ ಅವರು ಸತ್ತಿಲ್ಲ ಅಂತ. ದೇಹ ಹೋಗಿದೆ, ಅವರ ಕೀರ್ತಿಯ ಸುಗಂಧ, ಅಚೀವ್ಮೆಂಟ್ ಆಫ್ ಲೈಫ್, ಜೀವನದ ಸಾಧನೆ ಅನ್ನುವಂಥದ್ದಿದೆಯಲ್ಲ, ಆ ಸಾಧನೆ ಏನಾಗಿದೆ ಅಂತ ಕೇಳಿದರೆ ಹಾಗೇ ಉಳಿದಿದೆ. ಜೀವನದ ಸಾಧನೆ ಹಾಗೇ ಉಳಿದಿದೆ. ಆ ಸಾಧನೆ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಯಾರು ಸಾಧನೆ ಮಾಡ್ತಾರಲ್ಲ ಅವರು ಈ ಜಗತ್ತಿನಲ್ಲಿ ಉಳಿತಾರೆ. ಯಾರು ಸಾಧನೆ ಮಾಡೋದಿಲ್ಲಲ್ಲ ಅವರು ಈ ಜಗತ್ತಿನಾಗ ಉಳಿಯಂಗಿಲ್ಲ. ಹೊನ್ನಿಗಾಗಿ ಬಂದವರು ಕೋಟಿ, ಹೆಣ್ಣಿಗಾಗಿ ಬಂದವರು ಕೋಟಿ, ಮಣ್ಣಿಗಾಗಿ ಬಂದವರು ಕೋಟಿ, ನಿನಗಾಗಿ ಬಂದವರನ್ನೊಬ್ಬರನ್ನು ಕಾಣೆ ಗುಹೇಶ್ವರ ಅಂತ ಹೇಳಿ ಅಲ್ಲಮರು ಹೇಳ್ತಾ ಇದ್ದಾರೆ. ಎಲ್ಲರೂ ಬಂದಿರೋದು ಹಾಗೆ ಬಂದಿರ್ತೀವಿ. ಬಂದ ಮೇಲೆ ನಮ್ಮ ಜೀವನವನ್ನು ಒಂದೊಂದಕ್ಕೆ ಅರ್ಪಣೆ ಮಾಡ್ಕೊತೀವಿ. ಹೊನ್ನಿಗಾಗಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ. ಈ ಮೂರಕ್ಕೂ ಅರ್ಪಣೆ ಮಾಡಿಕೊಂಡವರು ಉಳಿದಿಲ್ಲ. ನಿನಗಾಗಿ ಅರ್ಪಣೆಯಾದವರು ಅಂದರೆ ಯಾರಿಗಾಗಿ? ಭಗವಂತನಿಗಾಗಿ ಯಾರು ಅರ್ಪಣೆ ಆಗ್ಯಾರಲ್ಲ ಅವರು ಉಳಿದಾರ. ನಿಮ್ಮ ಮನೆಯೊಳಗೆ ಕಾಳನ್ನು ನೆನೆಸ್ಲಿಕ್ಕಿಟ್ಟಿರ್ತೀರಿ ನೀವೆಲ್ಲ. ಆ ಕಾಳು ಇರ್ತದಲ್ಲ, ನೀರಿನಲ್ಲಿ ನೆನೆ ಹಾಕ್ತೀರಿ ನೀವು. ಸಂಜೆಗೆ ಹಾಕಿ ಮರುದಿನ ನೋಡಿದಾಗ ಏನಾಗಿರ್ತದಂತ ಕೇಳಿದ್ರೆ ಆ ಕಾಳು 99% 99% ಎಲ್ಲ ಏನಾಗಿರ್ತಾವಂತ ಕೇಳಿದ್ರೆ ನೆನೆದು ಬಿಟ್ಟಿರ್ತಾವ. ಆದರೆ ಕೆಲವೊಂದು ಕಾಳುಗಳಿಗೆ ಏನಾಗಿರಂಗಿಲ್ಲ ಅಂತ ಕೇಳಿದ್ರೆ ನೆನೆದಿರಂಗಿಲ್ಲ, ಹಾಗೇ ಇರ್ತಾವ. ಅದಕ್ಕೆ ಕುದ್ದ ಕಾಳುಗಳು, ಗೆದ್ದ ಕಾಳುಗಳು ಅಂತ ಹೇಳಿ ಕರ್ಕೊಂಡು ಬರ್ತಾರೆ.
ಕುದ್ದಿದ್ವು ಅಂತ ಕೇಳಿದ್ರೆ ನೆಂದ ಕಾಳುಗಳು, ಗೆದ್ದಿದ್ವು ಅಂತ ಕೇಳಿದ್ರೆ ನೆನೆಯದ ಕಾಳುಗಳು. ಗೆದ್ದಿದ್ದು ಬಹಳ ಸ್ವಲ್ಪ ಇರ್ತಾವು, ಕುದ್ದಿದ್ದು ಬಹಳ ಇರ್ತಾವು. ಮಹಾತ್ಮರು ಹೆಂಗಿರ್ತಾರೆ ಈ ಜಗತ್ನ್ಯಾಗ ಅಂತ ಕೇಳಿದ್ರೆ ಗೆದ್ದ ಕಾಳುಗಳಾಗಿರ್ತಾರೆ, ಕುದ್ದ ಕಾಳುಗಳಾಗಿರಂಗಿಲ್ಲ. ಅವರು ನೆನೆಯದೇ ಹಾಗೇ ಇರ್ತಕ್ಕಂಥ ಕಾಳು. ಅದಕ್ಕೆ ಶರಣರು ಹೇಳ್ತಾರೆ, ಉಪ್ಪು ಹುಟ್ಟಿತ್ತು ನೀರಿನಲ್ಲಿ, ಆಣೆಕಲ್ಲು ಹುಟ್ಟಿತ್ತು ನೀರಿನಲ್ಲಿ, ಮುತ್ತು ಹುಟ್ಟಿತ್ತು ನೀರಿನಲ್ಲಿ. ಉಪ್ಪು ಕರಗಿದುದ ಕಂಡೆ, ಆಣೆಕಲ್ಲ ಕರಗಿದುದ ಕಂಡೆ, ಮುತ್ತು ಕರಗಿದುದ ಕಾಣೆ ಗುಹೇಶ್ವರ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೂರು ಜಲಜನ್ಯವಾಗಿರ್ತಕ್ಕಂಥವು, ನೀರಿನಿಂದ ಹುಟ್ಟಿರುವಂಥವು. ಮುತ್ತು ನೀರಿನಿಂದ ಹುಟ್ಟಿರ್ತದೆ, ಆಣೆಕಲ್ಲು ನೀರಿನಿಂದ ಹುಟ್ಟಿರ್ತದೆ, ಉಪ್ಪು ಕೂಡ ನೀರಿನಿಂದ ಹುಟ್ಟಿರ್ತದೆ. ಆದರೆ ಮೂರೂ ನೀರಿನಿಂದ ಹುಟ್ಟ್ಯಾವು ಅಂತ ಕೇಳಿದ್ರೆ ಉಪ್ಪು ಕರಗ್ತದೆ, ಆಣೆಕಲ್ಲು ಕರಗ್ತದೆ. ಅದೇ ನೀರಿನಿಂದ ಹುಟ್ಟಿರ್ತಕ್ಕಂಥ ಮುತ್ತು ಮಾತ್ರ ಕರಗದೆ ಹಾಗೇ ಇರ್ತದೆ. ಹಂಗೆ ಈ ಜಗತ್ತಿನಲ್ಲಿ ಏನು ಅಂತ ಕೇಳಿದ್ರೆ ಉಪ್ಪಿನಂತೆ ಬಂದವರು ಬಹಳ ಜನ, ಆಣೆಕಲ್ಲಿನಂತೆ ಬಂದು ಕರಗಿ ಹೋದವರು ಬಹಳ ಜನ. ಆದರೆ ಅದೇ ಜಗತ್ತಿನಲ್ಲಿ ಹುಟ್ಟಿ, ಅದೇ ತಾಯಿ ಗರ್ಭದಲ್ಲಿ ಹುಟ್ಟಿ ಮುತ್ತಿನಂತೆ ಹೊಳೆಯುವಂಥವ್ರು ಇರ್ತಾರಲ್ಲ, ಅವ್ರಿಗೆ ಮಹಾತ್ಮರು ಜ್ಞಾನಿಗಳು ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಜ್ಞಾನಿಗಳು ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಇಲ್ಲಿ ಹುಚ್ಚಲಿಂಗೇಶ್ವರರು ಆ ಮುತ್ತಿನ ಸಾಲಿನಲ್ಲಿ, ಜ್ಞಾನಿಗಳ ಸಾಲಿನಲ್ಲಿ, ಗೆದ್ದ ಕಾಳುಗಳ ಸಾಲಿನಲ್ಲಿ ಯಾರು ಸೇರ್ತಾರೆ ಅಂತ ಕೇಳಿದರೆ ಹುಚ್ಚಲಿಂಗೇಶ್ವರರು ಸೇರ್ತಾ ಇದ್ದಾರೆ. ಅಪರೂಪದವಾದ ಬದುಕು, ಲೋಕದಂಗೆ ಬಂದಿಲ್ಲ, ಲೋಕದ ಜನರಂಗಿಲ್ಲ, ಲೋಕದ ಜನರಂಗೆ ಹೋಗಂಗಿಲ್ಲ. ಆದರೆ ತಾಯಿ ಗರ್ಭದಿಂದ ಬರ್ಬೇಕಾದ್ರೆ ಎಲ್ಲರೂ ಬರಂಗೆ ಬಂದಿರ್ತಾರೆ. ಹೋಗುವಾಗ ಕೀರ್ತಿಯ ಕಲಶವನ್ನು ಇಲ್ಲಿ ಬಿಟ್ಟು ಹೋಗಿರ್ತಾರೆ. ಅದಕ್ಕೆ ಅವರು ಪುರಾಣಗಳಾಕ್ಕವು, ಚರಿತ್ರೆಗಳಾಕ್ಕವು. ಅವ್ರು ಕುಳಿತಂಥ ನಿಂತಂಥ ಜಾಗೆಯಲ್ಲಿ ಏನಾಗಿರ್ತಾವಂತ ಕೇಳಿದರೆ ಗುಡಿ ಗುಂಡಾರಗಳಾಗಿರ್ತಾವು. ಅವರು ಬಿಟ್ಟು ಹೋಗಿರ್ತಕ್ಕಂಥ ಕೊಡುಗೆ ಭಾಳ ಇರ್ತದೆ. ಅದಕ್ಕಾಗಿ ಅವರು ಹೋದ ಬಳಿಕ ಕೂಡ ಜನ ಅವರನ್ನು ನೆನೆಸ್ತಾ ಇರ್ತಾರೆ, ಅವರನ್ನು ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಶರಣರ ಕಥೆ ಅಂತ ಕೇಳಿದರೆ ಜ್ಞಾನಿಗಳು ಹೇಳ್ತಾರೆ, ಪ್ರಭುಲಿಂಗ ಲೀಲೆಯಲ್ಲಿ ಹೇಳ್ತಾ ಇದ್ದಾರೆ, ಸತ್ತವರ ಕಥೆಯಲ್ಲ, ಜನನದ ಕುತ್ತದಲ್ಲಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವ ಹೊಲವು ತಾನಲ್ಲ, ಹೊತ್ತು ಹೋಗದೆ ಪುಂಡರಾಲಿಪ ಮತ್ತಮತಿಗಳ ಗೋಷ್ಠಿಯಲ್ಲ, ಸತ್ಯ ಶರಣರು ತಿಳಿಯುವುದೀ ಪ್ರಭುಲಿಂಗ ಲೀಲೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಮಹಾತ್ಮರ ಚರಿತ್ರೆ ಅಂತ ಕೇಳಿದ್ರೆ ಸತ್ತವರ ಕಥೆಯಲ್ಲ, ಸಾಯದವರ ಕಥೆ, ಅಮೃತ ಪುತ್ರರ ಕಥೆ, ಅಮೃತ ಮೃತರಲ್ಲದವರ ಚರಿತ್ರೆ, ಅಮೃತ ಪುತ್ರರ ಚರಿತ್ರೆ ಯಾವುದು ಅಂತ ಕೇಳಿದರೆ ಮಹಾತ್ಮರ ಚರಿತ್ರೆ. ಅಂಥ ಚರಿತ್ರೆಯಲ್ಲಿ ನಾವು ಏನು ನೋಡಕತ್ತೀವಿ ಅಂತ ಕೇಳಿದರೆ ನಿನ್ನೆ ಬಹಳ ಮಹತ್ವದ ವಿಚಾರಗಳನ್ನು ನಾವೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ನಿನ್ನೆ ಯಾವ ಹುಚ್ಚಲಿಂಗನಾಗಲಿರುವಂಥ ಪೀರಪ್ಪ ಏನಾಗಿದ್ದಾನೆ ಅಂತ ಕೇಳಿದರೆ ಹುಚ್ಚನಂತೆ ಊರಿನಲ್ಲಿ ತಿರುಗ್ತಾ ಒಳಗೆ ನಿಚ್ಚಳವಾಗಿದ್ದಾನೆ, ಹೊರಗಡೆ ಹುಚ್ಚನಂತೆ ಕಾಣ್ತಾ ಇದ್ದಾನೆ. ಒಂದು ರೀತಿ
ಬೂದಿ ಮುಚ್ಚಿದ ಕೆಂಡ ಅಂತ ಹೇಳಿ ಕರ್ಕೊಂಡು ಬರ್ತಾರಲ್ಲ, ಬೂದಿ ಮುಚ್ಚಿದ ಕೆಂಡದಂತೆ ಒಳಗೆ ನಿಗಿ ನಿಗಿ, ಹೊರಗೆ ಬೂದಿ ಬೂದಿ. ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು